ಯಾರೋ ಒಬ್ಬರು ಮೊನ್ನೆ ಕಮೆಂಟ್ ಬರ್ತಿದ್ರು, ಆ ಕಮೆಂಟ್ ವಿಡಿಯೋದಲ್ಲಿ ಕಮೆಂಟ್ ಇದೆ ನೋಡಿ, ನೀವೆಲ್ಲ ಹೇಳ್ಕೊಟ್ಬಿಟ್ರೆ ಎಲ್ಲರೂ ಮಾಡ್ತಾರೆ ಅಂದರು. ಬೇಕಾದ್ರೆ ಆ ಕಮೆಂಟ್ನ ಇಲ್ಲಿ ಹಾಕಿರ್ತೀನಿ ನೋಡಿ, ಎಲ್ಲರೂ ಮಾಡ್ತಾರೆ ಅಂದರು. ನಾನು ಅದಕ್ಕೆ ಹೇಳಿದೆ, ಇವಾಗ 10 ಜನದ್ದು ಒಬ್ಬರು ತಿನ್ನೋಕ್ಕಾಗಲ್ಲ, ಒಬ್ಬರದನ್ನ ಹಂಚ್ಕೊಂಡು 10 ಜನ ತಿನ್ಬೋದು ಅಲ್ವಾ. ಈಗ ವಿಡಿಯೋ ನೋಡ್ತಾ ಇದ್ದೆ ನೋಡಿ, ನೋಡಿ ಖುಷಿ ಆಗುತ್ತಲ್ವಾ, ನಮ್ಮನ್ನ ಅವರು ಗುರ್ತಿಡ್ದು ನಮ್ಮ ವಿಡಿಯೋನ ತೊಗೊಂಡಿದ್ದಾರೆ ಅನ್ನೋದು ಥರ ಖುಷಿ ಆಗುತ್ತೆ. ಇಷ್ಟು ನಂದು ವೆಯ್ಟ್ ಲಾಸ್ ಪೌಡರ್ಗೆ ಹಾಕೋ ಐಟಮ್ ಇವತ್ತು ಬಂದಿದೆ. ಇದನ್ನೆಲ್ಲ ಇನ್ನು ಹದವಾಗಿ ಗುರಿಬೇಕು, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹದವಾಗಿ ಗುರುತು ಪುಡಿ ಮಾಡಿ ಅದಕ್ಕೆ ಇನ್ನೂ ಸ್ವಲ್ಪ ಪುಡಿಗಳು ಬೆರೆಸಿ ಈ ಥರ ಇರುತ್ತೆ. ನನಗೆ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ. ಅವರವರು ಅಡ್ರೆಸ್ಗೆ ಯಾವುದು ಕೊರಿಯರ್ ಮಾಡೋಕ್ಕಾಗುತ್ತೆ ಅದನ್ನು ಅದರಿಂದ ಕಳಿಸ್ತೀವಿ ನಾವು. ನಮಸ್ಕಾರ ನನ್ನ ಹಿತೈಷಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮೀಶೋ ಬಗ್ಗೆ ತುಂಬ ಜನ ಪ್ರಶ್ನೆ ಕೇಳಿದ್ರಿ. ನಮಗೆ ಕಮಿಷನ್ ಅಂತ ತೋರಿಸ್ತಾ ಇಲ್ಲ, ಮತ್ತು ನಾವು ಪ್ರಾಡಕ್ಟ್ ತೊಗೊಂಡು ನಾವೇ ಇಟ್ಕೊಬೇಕಾ ಇಲ್ಲ ವಾಪಸ್ ಕೊಡಬೇಕಾ, ಹಾಗಾದರೆ ನಮ್ಗೆ ಎಷ್ಟು ಖರ್ಚು ಬೀಳುತ್ತೆ, ಆಮೇಲೆ ನಿಜವಾಗ್ಲೂ ಪೇಮೆಂಟ್ ಬರ್ತಾ ಇದೆಯಾ, ಆಮೇಲೆ ನಮಗೆ ತುಂಬ ಕಷ್ಟ ಇದೆ, ನಮ್ಗೆ ಹೇಳ್ಕೊಡಿ. ನಾನು ಪ್ರತಿಯೊಂದು ಹಂತವಾಗಿ ವಿಡಿಯೋ ಮಾಡಿದ್ದೀನಿ. ನನಗೇನು ಗೊತ್ತು, ನಾನು ಏನು ಮಾಡ್ತಾ ಇದ್ದೀನಿ ಅದನ್ನು ತೋರಿಸ್ಕೊಂಡೇ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಮೀಶೋ ಲೋಗೋ ಎಲ್ಲಿ ಸಿಗುತ್ತೆ ಅಂತ ತುಂಬ ಜನ ಕೇಳಿದ್ದೀರಾ. ಇವಾಗ ಡೀಟೇಲಾಗಿ ವಿಡಿಯೋ ಹೇಳ್ತೀನಿ. ಇದರಲ್ಲಿ ಫಸ್ಟು ನಾವು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೋಬೇಕು. ನನಗದು ಇನ್ಸ್ಟಾಗ್ರಾಮು ಮೋಸ್ಟ್ಲಿ ಇದರಿಂದ ಓಪನ್ ಆಗುತ್ತೆ ಅನಿಸುತ್ತೆ, ಪ್ಲೇಸ್ಟೋರಿಂದ ಓಪನ್ ಆಗ್ಬೋದು ಅನಿಸುತ್ತೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಬೇಕು. ಆಮೇಲೆ ಪ್ರೈವೇಟ್ ಇಡಬೇಕಾ ಅಂತ ಒಬ್ಬರು ಕಮೆಂಟ್ ಮಾಡಿದ್ದೀರಾ. ಪ್ರೈವೇಟ್ ಇಟ್ಟರೆ ಯಾರು ನೋಡ್ತಾರೆ, ನೀವು ಒಬ್ಬರೇ ನೋಡ್ಕೊಳ್ಬೇಕು ಅಲ್ವಾ. ಪಬ್ಲಿಕ್ ಕೊಡಬೇಕು. ಪಬ್ಲಿಕ್ ಕೊಟ್ರೇ ಇವಾಗ ಯೂಟ್ಯೂಬ್ ಆಗಲಿ, ನಮ್ಮದು ರೋಡ್ ಸೈಡು ಏನಾದರೂ ಮಾರ್ಕೊಂಡು ಹೋಗ್ತಾ ಇದ್ದಾಗ ವಾಯ್ಸ್ ಇದಾಗತ್ತೆ. ಅವ್ರು ಕೂದಲು ಮಾರ್ಕೊಂಡು ಹೋಗ್ತಾ ಇದ್ರು, ನಾನೇನಾದರೂ ರೋಡಲ್ಲಿ ನಿಂತ್ಕೊಂಡು ಬಾಚ್ಕೊಳ್ತಾ ಇದ್ದರೆ ಕೂದಲು ಉದ್ರಿರೋದು ಕೊಡಮ್ಮ ಅಂತಾರೆ. ಅಯ್ಯೋ ಈಗಲೇ ಪುರ್ಸೋತಿಲ್ಲ, ಇನ್ನು ಅದನ್ನು ಬೇರೆ ಇಟ್ಕೊಂಡು ಕೂತ್ಕೊಳ್ತೀನ ಅಂತೀನಿ ನೋಡಿ. ಇಷ್ಟು ನಂದು ವೆಯ್ಟ್ ಲಾಸ್ ಪೌಡರ್ಗೆ ಹಾಕೋ ಐಟಮ್ ಇವತ್ತು ಬಂದಿದೆ. ಇದನ್ನೆಲ್ಲ ಇನ್ನು ಹದವಾಗಿ ಗುರಿಬೇಕು, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹದವಾಗಿ ಗುರುತು ಪುಡಿ ಮಾಡಿ ಅದಕ್ಕೆ ಇನ್ನೂ ಸ್ವಲ್ಪ ಪುಡಿಗಳು ಬೆರೆಸಿ ಈ ಥರ ಇರುತ್ತೆ. ನನಗೆ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ. ಇದು ಇಂಡಿಯನ್ ಪೋಸ್ಟೋರು ಬಂದು ತೊಗೊಂಡೋದ್ರು, ಅವ್ರದ್ದಿರುತ್ತೆ. ಇದು ಎಕ್ಸ್ಪ್ರೆಸ್ BCO, ಇದು ಶ್ಯಾಡೋ ಫೇಕ್ಸ್ ಅವ್ರದ್ದು, ಇದು ಅಮೆಝಾನ್ ಅವ್ರದ್ದು, ಇದು ಡೆಲಿವರಿ. ಅವರವರು ಅಡ್ರೆಸ್ಗೆ ಯಾವುದು ಕೊರಿಯರ್ ಮಾಡೋಕ್ಕಾಗುತ್ತೆ ಅದನ್ನು ಅದರಿಂದ ಕಳಿಸ್ತೀವಿ ನಾವು. ಜಾಸ್ತಿ ಒಂದು ಡೆಲಿವರಿನೇ ಜಾಸ್ತಿ ಇರುತ್ತೆ. ಅದ್ರ ಮಧ್ಯ ಇನ್ಸ್ಟಾಗ್ರಾಮಿಗೆ ವೀಡಿಯೋ, ಮೀಶೋಯಿಂದ ಪ್ರಾಡಕ್ಟು ಬುಕ್ ಮಾಡಬೇಕು, ತರಿಸ್ಬೇಕು, ಪ್ರತಿಯೊಂದು ಕೆಲಸ ಆಗುತ್ತೆ. 2 ಇನ್ಸ್ಟಾಗ್ರಾಮ್ಗೆ ವೀಡಿಯೋ ಹಾಕ್ತಾಯಿದ್ದೀನಿ, ಎಲ್ಲ ಡೀಟೇಲಾಗಿ ಇವಾಗ ವೀಡಿಯೋ ಹೇಳ್ತೀನಿ. ಯಾರಿಗಾದರೂ ನಾನು ಮಾಡ್ತಿರೋ 9 ಪ್ರಾಡಕ್ಟ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡ್ಬೋದು. ಇವಾಗ ನೀವು ಇನ್ಸ್ಟಾಗ್ರಾಮ್ ಇರಲೇಬೇಕು, ಅದು ಪಬ್ಲಿಕ್ ಕೊಡಲೇಬೇಕು, ಓಕೆನಾ. ಮೀಶೋದಲ್ಲಿ ಕಮಿಷನ್ ಅಂತ ತೋರಿಸುತ್ತೆ. ನೀವೆಲ್ಲ ನಾನು ಹೇಳಿದ್ನಲ್ಲ, ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕು, ನೀವು ಏನು ನಿಮ್ಮದೆಲ್ಲ ಪ್ರತಿಯೊಂದು ಅಡ್ರೆಸ್ ಕೊಡಬೇಕು, ನಿಮ್ಮದು ಫೋನ್ ನಂಬರ್ ಕೊಡಬೇಕು, ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕು. ಮೊನ್ನೆ ಯಾರೋ ಕೇಳಿದ್ರು ಪ್ರಶ್ನೆ, OTP ಬರುತ್ತೆ ಹೇಳ್ಬೋದಾ? ಹೇಳಲೇಬೇಕು ನಾವು, ಯಾಕಂದರೆ ಬ್ಯಾಂಕ್ ಡೀಟೇಲ್ಸು ನಾವು ಕೊಡ್ತಾ ಇದ್ದೀವಿ ಅಂತ ಅಂದಾಗ ಅಲ್ಲಿ OTP ಕೇಳ್ತಾರೆ, ಕೊಡಲೇಬೇಕು ನಾವು. ಆದ್ದರಿಂದ ಏನೂ ತೊಂದರೆ ಆಗಲ್ಲ. ವಾರ ಪೇಮೆಂಟ್ ಬರುತ್ತೆ. ಇವಾಗ ನಿನ್ನೆ ಬಂತು, ಮತ್ತೆ ನನಗೆ ಲಾಸ್ಟ್ ಟೈಮು ಬಂದಿತ್ತು, ಹೋದ ಮಂಗಳವಾರ ಬಂದಿತ್ತು, ನಿನ್ನೆ ಮಂಗಳವಾರ ಬಂದಿದೆ. ಹಾಗಾಗಿ ಇನ್ಸ್ಟಾಗ್ರಾಮ್ ಇರಲೇಬೇಕು, ಅದು ಪಬ್ಲಿಕ್ ಕೊಡಲೇಬೇಕು. ಆಮೇಲೆ ಮೀಶೋದು ಪ್ರಾಡಕ್ಟ್ ಹಾಕಿದ್ಮೇಲೆ ನೀವು ಮೀಶೋದ್ದೇ ನೀವು ಸ್ವಲ್ಪ ಹಾಕಬೇಕಾಗತ್ತೆ. ಯಾಕಂದರೆ ನೀವು ಬೇರೆ ನಿಮ್ಮದು ಯಾವುದಾದ್ರೂ ಹಾಕ್ಬೋದು, ಜಾಸ್ತಿ ಮೀಶೋ ಒತ್ತು ಕೊಡಬೇಕಾಗತ್ತೆ. ಆಮೇಲೆ ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿರಬೇಕು, ಅಲ್ಲಿಂದ ಕ್ರಿಯೇಟರ್ ಕ್ಲಬ್ ಓಪನ್ ಮಾಡಬೇಕು. ಅದೆಲ್ಲ ನಾನು ಹಂತವಾಗಿ ಹೇಳ್ಕೊಟ್ಟಿದ್ದೀನಿ. ಮೀಶೋ ಕ್ರಿಯೇಟರ್ ಕ್ಲಬ್ ಓಪನ್ ಮಾಡ್ಕೊಬೇಕು, ಅದರಲ್ಲಿ ಹಂತವಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ನೀವು ಒಂದು ವಿಡಿಯೋ ರೆಡಿ ಮಾಡ್ಕೊಬೇಕು. ಆಮೇಲೆ ಮೀಶೋಯಿಂದ ನಾವೇ ದುಡ್ಡು ಕೊಟ್ಟು ಪ್ರಾಡಕ್ಟ್ ತಗೊಂಡು ನಾವು ವಿಡಿಯೋ ಮಾಡಿದ್ಮೇಲೆ ಅದನ್ನು ರಿಟರ್ನ್ ಹಾಕಬೇಕು. ಯಾಕೆ ಅಂತಂದರೆ ನಾವು ಅದನ್ನೆಲ್ಲ ನಾವು ಬ್ಯಾಂಕ್ ಡೀಟೇಲ್ಸು ಮೀಶೋ ಇಂದ ಇನ್ಸ್ಟಾಗ್ರಾಮಿಂದ ಎಲ್ಲ ನಾವು ಸರಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ಮೇಲೆ ನಾನು ತೋರಿಸ್ತೀನಿ. ಅಲ್ಲಿ ನಮಗೆ ಆಪ್ಷನ್ ಇರುತ್ತೆ ರಿಟರ್ನ್ ಹಾಕೋದು ಅಂತ. ಯಾವುದು ಬ್ಲಾಕ್ ಮಾಡಲ್ಲ, ನಮ್ಮ ID-ನ ಬ್ಲಾಕ್ ಮಾಡಲ್ಲ. ಹಾಗಾಗಿ ಮೀಶೋಯಿಂದ ಪ್ರಾಡಕ್ಟ್ ತೊಗೊಳ್ಬೇಕು, ಕಮಿಷನ್ ಇರೋದೇ ಪ್ರಾಡಕ್ಟ್ ತೊಗೊಳ್ಬೇಕು, ಅದನ್ನೆಲ್ಲ ಹುಡುಕಬೇಕು. ಟೈಮ್ ತುಂಬ ಟೈಮ್ ಕೊಡಬೇಕಾಗತ್ತೆ. ಮೊಬೈಲ್ ನೋಡ್ತಾನೆ ಕೂತ್ಕೊಬೇಕು.
ಕೆಲವೊಬ್ರು ಅನ್ಬೋದು ಏನು ಮೊಬೈಲ್ ನೋಡ್ತಾನೆ ಕೂತಿರ್ತಾರೆ, ಅದರಿಂದ ದುಡಿತಾ ಇದ್ದೀವಿ ಅಂತಂದರೆ ಇವಾಗ ವೀಡಿಯೋ ಮಾಡಬೇಕಾದ್ರೆ ಮೊಬೈಲು, ಎಡಿಟಿಂಗ್ ಮಾಡಬೇಕಾದ್ರೆ ಮೊಬೈಲು, ತಮ್ನೇಲ್ ಮಾಡಬೇಕಾದ್ರೆ ಮೊಬೈಲು, ಮೀಶೋ ಪ್ರಾಡಕ್ಟ್ ನಾವು ಸರ್ಚ್ ಮಾಡಬೇಕು ಯಾವುದು ಚೆನ್ನಾಗಿದೆ ಅಂತ ಸರ್ಚ್ ಮಾಡಬೇಕು, ಅದಕ್ಕೆಲ್ಲ ಮೊಬೈಲ್. ಇಷ್ಟು ಕಲ್ತಿರೋದು ನಾನೇ, ನನಗೆ ಯಾರೂ ಗುರುನೂ ಇಲ್ಲ, ನನಗೆ ಯಾರು ಹೇಳ್ಕೊಟ್ಟು ಇಲ್ಲ, ನಾನೇ ಕಲ್ತಿರೋದು ಪ್ರತಿಯೊಂದು. ನಾನೇ ಇವಾಗ 4 ಜನಕ್ಕೆ ಹೇಳ್ಕೊಡ್ತಾ ಇದ್ದೀನಿ, ಮಾಡಿ ಮಕ್ಕಳ ಅಂತೇಳಿ. ಅಮ್ಮ ಅಂತ ನಾನು ಕನ್ನಡಕ ಹಾಕೊಂಡು ತೋರಿಸ್ತೀನಿ, ಇಲ್ಲ ಕಾಣಿಸಲ್ಲ ನನಗೆ. ಬನ್ನಿ ಇವಾಗ ತೋರಿಸ್ತೀನಿ ಎಲ್ಲಿ ಕಮಿಷನ್ ಇರುತ್ತೆ, ಮೀಶೋ ಲೋಗೋನ ಎಲ್ಲಿ ತೊಗೊಳ್ಬೇಕು, ಪ್ರತಿಯೊಂದು ಹಂತ ಹಂತವಾಗಿ ತೋರಿಸ್ಕೊಡ್ತೀನಿ. ದಯವಿಟ್ಟು ನನಗೆ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ, ಖುಷಿಯಿಂದ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಮನೆ ಹತ್ರ ಒಂದು ಪಕ್ಷಿ ಬಂದ್ಬಿಟ್ಟಿದೆ, ಅದ್ರದ್ದು ಆ ಪಕ್ಷಿ ನಡೆಯೋಕ್ಕಾಗ್ತಾ ಇಲ್ಲ, ಅಮ್ಮ ಎಲ್ಲ ಮೇಲ್ ಕಿರ್ಚಾಡ್ತಾ ಇದೆ. ಅಯ್ಯೋ ಹಿಡ್ಕೊಂಬಿಟ್ರಾ ಅಲ್ಲಿ ನೋಡಿ ನಮ್ಮ ಪಾಂಡೆ ಹಿಡ್ಕೊಂಡು ಬೆಳಗ್ಗೆಯಿಂದ ಪಾಪ ಅದ್ರ ಅಮ್ಮ ಅಪ್ಪ ಬಂದು ಕೂಗ್ತಾ ಇದೆ. ಏನು ಮಾಡ್ತಾ ಇದ್ದೀರಾ? ಅದು ಯಾಕೋ ರಕ್ಕೆ ಇದಾಯ್ತಾಯ್ತು, ಮರಿ. ಎಲ್ಲಿ ಅದ್ರ ಅಮ್ಮ? ನಮ್ಮ ಪಾಂಡೆ ಎಲ್ಲೋ ಅಲ್ಲಿ ಬಿಡ್ತೀನಿ ಅಂತ ಹೋದ್ರು, ಶಕ್ತಿ ಇಲ್ಲ, ಮರಿ ಕೆಳಗೆ ಬಂದ್ಬಿಟ್ಟಿದೆ ಬೆಳಗ್ಗೆಯಿಂದ. ಎಲ್ಲೋ ಕೂಗ್ತಾ ಇದೆ. ಪಾಂಡಿ ಕುಕ್ಕುತ್ತೆ, ಪಾಂಡಿ ನಿನ್ನ ಮಾಡಿ ಮೇಲೆ ಬಿಟ್ಬಿಟ್ರೆ ಹೋಗುತ್ತೆ. ಬೆಳಗ್ಗೆಯಿಂದ ನೋಡಿ ಅಲ್ಲಿ ಅದ್ರ ಅಮ್ಮ ಅಪ್ಪ ಕೂಗ್ತಾನೇ ಇದೆ ಮರಿಗೋಸ್ಕರ. ಪಾಪ ನಮ್ಮ ಪಾಂಡಿ ತೊಗೊಂಡು ಮೇಲೆ ಬಿಟ್ಬಿಟ್ಟು ಬರ್ತೀನಿ ಅಂತ ಹೋದ್ರು ನೋಡಿ. ನಮ್ಮದು ರೋಡ್ ಸೈಡ್ ಮನೆ, ಒಂದು ವೀಡಿಯೋ ಮಾಡಬೇಕಾದ್ರೂ ಇದೆಲ್ಲ ಸೌಂಡ್ ಇರುತ್ತೆ. ಬನ್ನಿ ಇವಾಗ ವೀಡಿಯೋನ ಕಂಟಿನ್ಯೂ ಮಾಡೋಣ. ನೋಡಿ, ನೀವು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಮೀಶೋ ಅಂತ ಸರ್ಚ್ ಮಾಡಿದ್ರೆ ಅದು ಇಮೇಜ್ ಇಲ್ಲಿ ಬರುತ್ತೆ ನೋಡಿ. ಈ ಇಮೇಜನ್ನು ಹಿಂಗೆ ಸ್ಕ್ರೀನ್ಶಾಟ್ ತಗೊಳ್ಳಿ. ನಾನು ಮಾಡಿರೋದೇ ಹಾಗೆ, ಬೇರೆಯವ್ರು ಹೇಗೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನೋಡಿ, ಸ್ಕ್ರೀನ್ಶಾಟ್ ತಗೊಂಡ್ರೆ ಅದು ಗ್ಯಾಲ್ರಿಲಿ ಬರುತ್ತೆ ನೋಡಿ, ಗ್ಯಾಲ್ರಿಲಿರುತ್ತೆ. ನೀವು ಅದನ್ನು ಎಡಿಟ್ ಮಾಡ್ಕೊಳ್ಳಿ, ಇದೆಲ್ಲ ಹೋಗೋ ಥರ ಎಡಿಟ್ ಮಾಡ್ಕೊಳ್ಳಿ. ನಾನು ಮಾಡ್ಕೊಂಡಿರೋ ಥರ ತೋರಿಸ್ತಾ ಇದ್ದೀನಿ, ಬೇರೆಯವರು ಹೇಗೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಾನು ಮಾಡ್ಕೊಂಡಿರೋದು ಈ ಥರ. ಇದು ಸೇವ್ ಆಗಿರುತ್ತೆ ಒಂದು ಕಡೆ, ಆಯಿತಾ? ಇದನ್ನು ಬಿಟ್ಬಿಡಿ. ಇವಾಗ ನಿಮ್ಮದು ಇನ್ಸ್ಟಾಗ್ರಾಮ್ ಇರಲೇಬೇಕು, ಅದು ಪಬ್ಲಿಕ್ಕಲ್ಲೇ ಇರಬೇಕು. ಈ ಥರ ಇರುತ್ತೆ ನೋಡಿ, ಈ ಥರ. ಇವಾಗ ನಾನು ಬೆಳಗ್ಗೆ ಈ ವಿಡಿಯೋ ಹಾಕಿದ್ದೀನಿ. ವಿಡಿಯೋ ಹಾಕಿದ ತಕ್ಷಣ ನಿಮಗೆ ದುಡ್ಡು ಬರಲ್ಲ, ಅದಕ್ಕೆ ಲಿಂಕ್ ಅಂತ ಕಮೆಂಟ್ ಮಾಡಬೇಕು. ಎಲ್ರೂ ಲಿಂಕ್ ಅಂತ ಕಮೆಂಟ್ ಮಾಡಿ, ಆ ಲಿಂಕಿಂದ ತೊಗೊಂಡಾಗ ನಮಗೆ ಕಮಿಷನ್ ಬರುತ್ತೆ. ಇದು ತೋರಿಸ್ಕೊಟ್ಟಿದ್ದೀನಿ ನಾನು. ಇವಾಗ ಮೀಶೋ ಲೋಗೋ ಎಲ್ಲಿಂದ ತೊಗೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದನ್ನು ನೋಡಿ, ಇವಾಗ ಕಮಿಷನ್ ಎಲ್ಲಿ ಬರುತ್ತೆ ನೋಡಿ. ಈಗ ಸರ್ಚ್ ಮಾಡಿದ್ರೆ ಇಲ್ಲಿ ಕಮಿಷನ್ ಅಂತ ತೋರಿಸುತ್ತೆ ನೋಡಿ. 96 ಕಮಿಷನ್ನು, 11.6 ಕಮಿಷನ್ನು, ಈ ಥರ. ಇದಕ್ಕೆಲ್ಲ ನೀವು ಹಾರ್ಟ್ ಕೊಟ್ಕೊಂಬಿಡಿ. ನೋಡಿ, ನಾನು ಕೊಟ್ಟಿದ್ದೀನಿ. ಇವತ್ತು ಬೆಳಗ್ಗೆ ಕುದುರೆಲ್ಲ ಆಳೋದು ವೀಡಿಯೋ ಮಾಡಿದ್ದೀನಿ, ಹಾರ್ಟ್ ಕೊಟ್ಟಿದ್ದೀನಿ. ಕಮಿಷನ್ ತೋರಿಸುತ್ತೆ. ನಾನು ಹೇಳಿದ್ನಲ್ಲ, ನೀವು ಅದನ್ನೆಲ್ಲ ಇದು ಮಾಡಬೇಕು. ನೀವು ಯಾವ್ಯಾವ ಪ್ರಾಡಕ್ಟ್ ಬಗ್ಗೆ ಮಾಡ್ತೀರಾ ಅದಕ್ಕೆ ಹಾರ್ಟ್ ಕೊಟ್ಕೊಂಡ್ಬಿಡ್ಬೇಕು. ಹಾರ್ಟ್ ಕೊಟ್ಕೊಂಡು ನೀವು ಅದನ್ನು ತೊಗೊಳ್ಬೇಕು. ನಾನು ತೊಗೊಂಡಿದ್ದೀನಿ ನೋಡಿ. ನಾನು ತರಿಸಿರೋದು ಪ್ರಾಡಕ್ಟ್ನ ನಾನು ತರಿಸಿರೋದಿತ್ತು. ಇದನ್ನೆಲ್ಲ ತರಿಸಿ ಆಮೇಲೆ ರಿಟರ್ನ್ ಹಾಕೋದು. ಅಷ್ಟು ಹಾಕಿದ್ದೀನಿ, ಅಷ್ಟು ಹೇಳ್ಕೊಟ್ಟಿದ್ದೀನಿ ನಾನು ನೋಡಿ. ಇಲ್ಲಿ ನಾವು ವೀಡಿಯೋಗಳು ನೋಡ್ಬೋದು, ಅದು ಪ್ರಾಡಕ್ಟದ್ದು. ಅದನ್ನು ತೊಗೊಂಡು ನೀವು ಸರ್ಚ್ ಮಾಡಿ ತೊಗೊಳ್ಬೋದು ಈ ಥರ. ಹೀಗೆ ಮಾಡಬೇಕಾದ್ರೆ ಮೊನ್ನೆ ನನ್ನದೇ ವೀಡಿಯೋ ಬಂತು, ನನಗೆಷ್ಟು ಖುಷಿ ಆಯಿತು ಗೊತ್ತಾ? ಹೀಗೆ ವೀಡಿಯೋ ನೋಡ್ತಾ ಇದ್ದೆ ನೋಡಿ. ನೋಡಿ, ನನಗೆ ತುಂಬ ಖುಷಿ ಆಯಿತು. ಮೀಶೋದವರು ನನ್ನ ಪ್ರಾಡಕ್ಟ್ನ ಅವರು ವೀಡಿಯೋದಲ್ಲಿ ಹಾಕ್ಕೊಂಡಿರೋದು. ನಾನು ಅದನ್ನು ಖುಷಿಯಾಗೋಗಿ ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿರೋದು. ಹಾಗೆ ಒಂದು ಖುಷಿ ಆಗುತ್ತಲ್ವ, ನಮ್ಮನ್ನ ಅವರು ಗುರ್ತಿಡ್ದು ನಮ್ಮ ವೀಡಿಯೋನ ತೊಗೊಂಡಿದ್ದಾರೆ ಅನ್ನೋದು ಥರ ಖುಷಿ ಆಗುತ್ತೆ ನೋಡಿ. ಈ ವಿಡಿಯೋ ಅವ್ರದ್ದು ಹೋಗ್ತಾ ಇತ್ತು, ಹಾಗೆ ನನ್ನ ವೀಡಿಯೋ ಹಿಂಗೆ ಸ್ಕ್ರೋಲ್ ಮಾಡಬೇಕಾದ್ರೆ ನನ್ನ ವೀಡಿಯೋ ಬಂದಿತ್ತು. ಫಸ್ಟೇ ಒಂದು ವೀಡಿಯೋನ ನೀವು ಮಾಡಿಕೊಂಡು ಎಡಿಟ್ ಮಾಡಿ ಇಟ್ಕೊಬೇಕು. 40-50 ಸೆಕೆಂಡು ವೀಡಿಯೋ. ತುಂಬ ಐಟಮ್ ತರಿಸ್ತೀನಿ ನಾನು ದಿನಕ್ಕೆ.
15-20 ಐಟಮ್ ತರಿಸಿರ್ತೀನಿ. ಈ ವಿಡಿಯೋನ ತುಂಬಾ ಚೆನ್ನಾಗಿದೆ ಅಲ್ವಾ? ಈ ವಿಡಿಯೋನ ಹೇಗೆ ದೇವ್ರ ಹತ್ರ ಇಡ್ಬೋದು, ಶೋಕೇಸ್ ಅಲ್ಲಿ ಇಡ್ಬೋದು, ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಡ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಬಾರನು ಇದೆ, ಹಿತ್ತಾಳೆದಿದು. ಇದನ್ನ ಹೇಗೆ ಮಾಡೋದು ಇವಾಗ ಇನ್ನೊಂದ್ಸರಿ ತೋರಿಸ್ಕೊಡ್ತೀನಿ. ವಾಪಸ್ ಬಂದ್ಬಿಡಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡು ಇಲ್ಲಿ ರೀಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದೆ, ನನ್ನ ವಾಯ್ಸ್ ಕೇಳಿಸಲ್ಲ, ಮ್ಯೂಟ್ ಸೌಂಡ್ ಕಡಿಮೆ ಮಾಡ್ತೀನಿ. ಎಡಿಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಿಕ್ಕರ್ ಅಂತ ಇರುತ್ತೆ, ಆ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫೋಟೋ, ಮೀಶೋದು ಫೋಟೋ ಬರುತ್ತೆ. ಅದನ್ನು ನೀವು ಫುಲ್ ವೀಡಿಯೋಗೆ ಬೇಕಲ್ವ, ಇವಾಗ ಇದನ್ನು ಕ್ಲಿಕ್ ಮಾಡಿಕೊಂಡು ಇದನ್ನು ಚಿಕ್ಕದು ಮಾಡಿಕೊಂಡು ಇಲ್ಲಿ ತಂದು ಕೂರಿಸ್ಕೊಂಡ್ರೆ ಇದು ಒಂದು ಹಂತ ಮುಗೀತು. ನೀವು ಇಲ್ಲೇನಾದರೂ ಟೈಪ್ ಮಾಡಿ ಬರೀರಿ. ನೋಡಿ, ಹಿಂಗೇನಾದರೂ ಡಿಫ್ರೆಂಟಾಗಿ ಬರೀರಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗಜರಾಜ ಬಂದ ಅಂತ ಅದನ್ನು ತಗೊಂಡು ಇಲ್ಲಿ ಕೂರಿಸ್ರಿ. ನಿಮ್ಗೆ ಎಲ್ಲಿ ಬೇಕಾದರೂ ಕೂರಿಸ್ರಿ. ನಾನು ಕೂರಿಸೋ ಥರ ನಾನು ಹೇಳ್ತಿರೋದು. ಆಮೇಲೆ ನೆಕ್ಸ್ಟ್ ಇಲ್ಲಿಗೆ ಬಂದು ಇಲ್ಲೇನಾದರೂ ಬರೀರಿ. ಹ್ಯಾಶ್ಟ್ಯಾಗ್ ಹಾಕಿ ಮೀಶೋ, ಒಂದೇ ಓ ಅಲ್ವಾ, ಮೀಶೋ ನಿಮ್ಮದು ಚಾನಲ್ದು ಹಾಕಿ. ಆಮೇಲೆ ಟ್ಯಾಗ್ ಪೀಪಲು, ಲಾಸ್ಟ್ ವೀಡಿಯೋದಲ್ಲೂ ನಾನು ಹೇಳ್ಕೊಟ್ಟಿದ್ದೀನಿ. ವೀಡಿಯೋನ ಸ್ಕಿಪ್ ಮಾಡಿ ತಿರ್ಗಾ ಕೇಳಬೇಡಿ, ನನಗೆ ಹೇಳ್ಕೊಡೋದಕ್ಕೆ ಟೈಮ್ ಇರಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಆಮೇಲೆ ನೋಡಿ, ಶೇರ್ ಮೇಲೆ ಒತ್ತಿ. ವಿಡಿಯೋ ಶೇರ್ ಆಗೋ ಅಷ್ಟೊತ್ತಿಗೆ ನೀವು ನೋಡಿ, ಕ್ರಿಯೇಟರ್ ಕ್ಲಬ್ ಓಪನ್ ಮಾಡಿಕೊಂಡ್ರೆ ಸೆಂಡ್ ಆಟೋ DM ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ವಿಡಿಯೋ ಬಂದಿದೆ, ವಿಡಿಯೋ ಅಪ್ಲೋಡ್ ಆಗಿದೆ. ಅದನ್ನು ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ. ಇಲ್ಲಿ ನೀವು ಫಸ್ಟೇ ಅದನ್ನು ನಾನು ಹೇಳಿದ್ನಲ್ಲ, ಅದು ಹುಡುಕಬೇಕು, ನಂದು ಹಳೇದದು ನೋಡಿ ಇಲ್ಲಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಡನ್ ಕೊಟ್ಟರೆ ಹೋಗಿದೆ, ಕಂಪ್ಲೀಟ್. ಆ ಲಿಂಕು ಆಗಿದೆ. ಗೋ ಟು ಹೋಮ್, ಇಷ್ಟೇ. ಪೇಮೆಂಟು ಇಲ್ಲೆಲ್ಲ ಬರುತ್ತೆ, ನಮಗೆ ಪೇಮೆಂಟ್ ಎಷ್ಟು ಬರುತ್ತೆ ಏನು ಪ್ರತಿಯೊಂದು ತೋರಿಸುತ್ತೆ. ಇದು ಈಗ ಹಾಕಿದ ವಿಡಿಯೋ, ಇದು ಗಜರಾಜ ಅಂತ. ಇನ್ನು ಯಾರೂ ಕ್ಲಿಕ್ ಮಾಡಿಲ್ಲ. ಇದು ಕುದುರೆಲಾಳ ಬೆಳಗ್ಗೆ ಹಾಕಿರೋದು. ಈ ಥರ ಬರುತ್ತೆ ನಮಗೆ. ಯಾರು ಕ್ಲಿಕ್ ಮಾಡಿ ತೊಗೊಂಡ್ರೆ ನಮಗೆ ದುಡ್ಡು ಬರುತ್ತೆ. ನಾವೇನು ಇದಕ್ಕೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡು ಬಂದರೆ ನೋಡಿ, ಈ ವಿಡಿಯೋ 96 ಜನ ನೋಡಿದ್ದಾರೆ. 3 ಜನ ಲಿಂಕ್ ಅಂತ ಕೇಳಿದ್ದಾರೆ. ಅವ್ರು ಆ ಲಿಂಕಿಂದ ತೊಗೊಂಡ್ರೆ ಮಾತ್ರ ನಮಗೆ ದುಡ್ಡು ಬರೋದು, ಗೊತ್ತಾಯ್ತಾ? ಹಂತವಾಗೂ ಹೇಳ್ಕೊಟ್ಟಿದ್ದೀನಿ ನಾನು, ಆಮೇಲೆ ಓಪನ್ ಮಾಡಿದ್ರೆ ಈ ತಪ್ಪು ಮಾಡಬೇಡಿ. ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ನಮ್ಮದು ವಾಯ್ಸ್ ತೊಗೊಂಡು, ನಾನಿವಾಗ ವಾಯ್ಸ್ ಕೊಟ್ಟಿರ್ತೀನಿ, ನೀವು ಪ್ರಾಡಕ್ಟ್ ತರ್ತೀರಾ. ಯಾಕೆ ನಿಮಗೆ ಮಾತಾಡೋಕ್ಕೆ ಬರಲ್ವಾ? ಮುಖ ತೋರಿಸ್ದೇ ಇದ್ರೆ ಬೇಡ. ತುಂಬ ಜನ ಕೇಳಿದ್ದೀರಾ, ಮುಖ ತೋರಿಸ್ದೇ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ನೀವು ಆ ಪ್ರಾಡಕ್ಟ್ನ ರಿವ್ಯೂ ಮಾಡೋದು, ಓಪನ್ ಮಾಡೋದು ಬರೀ ಕೈ ಮಾತ್ರ ತೋರಿಸಿ ಮಾಡ್ಬೋದು. ಇಲ್ದಿರೆ ಇಲ್ಲಿವರೆಗೂ ಮುಖ ತೋರಿಸ್ದೆ, ಇಲ್ಲಿವರೆಗೂ ನೀವು ವಿಡಿಯೋ ಮಾಡ್ಬೋದು. ಏನಾದರೂ ಡ್ರೆಸ್ಸು ನೈಟಿ ಹಾಕ್ಕೊಂಡು ತೋರಿಸೋದಾದರೆ ಮುಖ ತೋರಿಸೋದು ಬೇಡ, ಮಾಡ್ಬೋದು. ಆದರೆ ನಿಮ್ಮದೇ ವಾಯ್ಸ್ ಇರಲಿ, ನಿಮ್ಮದೇ ವಿಡಿಯೋ ಇರಲಿ. ಯಾರ್ಯಾರ್ದು ಇವಾಗ ನೋಡಿ, ಒಂದು ವಿಡಿಯೋ ಮಾಡಬೇಕಾದ್ರೆ ಎಷ್ಟು ಯೋಚನೆ ಮಾಡಿ, ಗಜರಾಜ ಏನದು, ವಿಡಿಯೋಕ್ಕೆ ಏನು ಹೇಳೋಣ, ಏನು ಮಾಡೋಣ, ತುಂಬ ಆಲೋಚನೆ ಮಾಡಿರ್ತೀವಿ. ನಾನಲ್ಲ, ಪ್ರತಿಯೊಬ್ಬರು ಅದೇ ಥರ ಆಲೋಚನೆ ಮಾಡಿರ್ತಾರೆ. ನೀವು ಅತಿ ಸುಲಭವಾಗಿ ಅವ್ರ ವಾಯ್ಸ್ ತೊಗೊಳ್ಬೋದಂತೆ, ಅದು ಹೇಗೆ ಏನಂತ ನನಗೆ ಗೊತ್ತಿಲ್ಲ. ನನಗೆ ತಪ್ಪು ಕೆಲಸ ಬೇಡವೇ ಬೇಡ. ನನಗೆ ವಾಯ್ಸು ಚೆನ್ನಾಗಿದೆ, ನಾನು ಹಾಗೆ ಮಾಡ್ತೀನಿ, ನನ್ನ ವಾಯ್ಸಲ್ಲೇ ಮಾಡ್ತೀನಿ. ನನ್ನ ವೀಡಿಯೋನ ನಿನ್ನೆ ಅವ್ರು ಯಾರು ಏನು ಅಂತ ಹೇಳೋದು ಬೇಡ. ನನಗೆ ನನ್ನ ಫ್ರೆಂಡ್ ಒಬ್ಬರು ಬಂದು, ಅಮ್ಮ ನಿಮ್ಮ ಫೇಸ್ಬುಕ್ಕಿಗೆಲ್ಲ ಹಾಕ್ಬಿಟ್ಟಿದ್ದಾರೆ ನನ್ನ ವೀಡಿಯೋನ. ನನ್ನ ವಾಯ್ಸ್ ತೊಗೊಂಡು ನಾನು ಒಂದು ಲಕ್ಷ್ಮೀ ಮೊರ ಹಾಕಿದ್ದೆ ದೇವ್ರದ್ದು, ಆ ವಿಡಿಯೋಗೆ ಅವರು ಕೈ ತೋರಿಸಿ ಮಾಡಿ ಹಾಕಿದ್ದಾರೆ. ನಾನಂದೆ, ನನ್ನ ಫ್ರೆಂಡ್ ಬಂದು ನನಗಂದ್ರು, ಅಮ್ಮ ನಿಮ್ಮ ವೀಡಿಯೋನ, ನಿಮ್ಮ ವಾಯ್ಸ್ ಬರ್ತಿದೆ ಫೇಸ್ಬುಕ್ಕಲ್ಲಾದರೆ, ನಿಮ್ದಲ್ಲ ಅದು, ಯಾಕಮ್ಮ ಈ ಥರ ಮಾಡ್ತಾರೆ ಜನ ಅಂದರು. ನಾನು ಆಮೇಲೆ ಕೊನೆಗೆ ಅವ್ರಿಗೆ ಹೋಗಿ ಕಾಲ್ ಮಾಡಿದೆ, ಇನ್ಸ್ಟಾಗ್ರಾಮಲ್ಲಿ ಕಾಲ್ ಮಾಡ್ಬೋದು.
ಅಲ್ಲೋಗಿ ಮಾಡಿದ್ರೆ ಅವ್ರು ಪಿಕ್ ಮಾಡಲಿಲ್ಲ. 3-4 ಸರಿ ಮಾಡಲಿಲ್ಲ. ಆಮೇಲೆ ಕಂಪ್ಲೇಂಟ್ ಮಾಡ್ಬೋದು. ಕಂಪ್ಲೇಂಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಒಂದು 4-5 ಸರಿ ನಾವು ಕಂಪ್ಲೇಂಟ್ ಮಾಡ್ತು ಅಂದರೆ ಅವ್ರ ಐ ಡಿನೇ ಬ್ಲಾಕ್ ಮಾಡಿಬಿಡ್ತಾರೆ. ಆಮೇಲೆ ಅವ್ರ ಐ ಡಿ ಇನ್ಸ್ಟಾಗ್ರಾಮು ಆಗಲ್ಲ. ಕೊನೆಗೆ ನಾನು ಅದೇ ನೋಡಿ, ಈ ಥರ ತಪ್ಪು ಕೆಲಸ ನಂದಲ್ಲ, ನನ್ನ ಫ್ರೆಂಡ್ ಸರ್ಕಲ್ಲು ತುಂಬ ಜನದ್ದು ಅವ್ರದ್ದು ಅದೇ ಕೆಲಸ. ಅವ್ರದ್ದು ಸ್ವಂತ ವಾಯ್ಸ್ ಕೊಡೋದೇ ಇಲ್ಲ. ಅಯ್ಯೋ, ಅವ್ರದ್ದು ವಾಯ್ಸು ಚೆನ್ನಾಗಿದೆ, ನಾನು ಕೇಳಿದ್ನಲ್ಲ, ವಾಯ್ಸು ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದ್ದಾರೆ. ನಿಮ್ಮ ಅಭಿಮಾನಿ ನಾನು. ಏನೇ ಅಭಿಮಾನಿ ಆಗಿರಲಿ, ಏನೇ ಆಗಿರಲಿ, ನಮ್ಮದು ಸ್ವಂತ ನಾವು ಮಾಡಬೇಕಲ್ವಾ. ಇವಾಗ ನಾನು ಉಪೇಂದ್ರ ಅಭಿಮಾನಿ, ನನಗೆ ಉಪೇಂದ್ರ ಅಂದರೆ ಇಷ್ಟ. ಉಪೇಂದ್ರದ್ದು ವಾಯ್ಸ್ ತೊಗೊಂಡು ನಾನು ವೀಡಿಯೋ ಮಾಡಿದ್ರೆ ಜನ ಏನಂತಾರೆ ಅಲ್ವಾ. ಹಾಗೆ ನಮಗೆ ಧ್ವನಿ ಚೆನ್ನಾಗಿದೆ, ಇಲ್ಲ ಧ್ವನಿನೇ ಕೊಡಬೇಡಿ, ಏನಾದರೂ ಸಾಂಗ್ ಹಾಕಿ. ನಾನು ಹೇಳೋದು ನಿಮ್ಗೆ ಅಷ್ಟು ಬೇಡ ಅಂದರೆ, ಕೊನೆಗೆ ಅವ್ರ ಹತ್ರ ಎಲ್ಲ ನಿನ್ನೆ ನಡೆದಿರೋದಿತ್ತು. ಕೊನೆಗೆ ಅದೆಲ್ಲ ಮಾತಾಡಿದ್ಮೇಲೆ, ಅಯ್ಯೋ ಅಮ್ಮ ನನಗಿದೆಲ್ಲ ಗೊತ್ತಿರಲಿಲ್ಲ, ಸಾರಿ. ವಾಯ್ಸು ಎಲ್ಲಿ ತೊಗೊಳ್ಳೋದು, ವೀಡಿಯೋ ಮಾಡೋಕೆ ಹಾಕ್ಬೇಕು, ಅದೆಲ್ಲ ಗೊತ್ತು. ಇದೆಲ್ಲ ರೂಲ್ಸ್ ಗೊತ್ತಿರಲ್ವಾ. ಅಮ್ಮ ನಾನು ತುಂಬ ಬಡವರು, ಎಲ್ಲರೂ ಬಡವರೇ, ದುಡಿಬೇಕು ಅಂತ ಬಂದಿರ್ಬೇಕಾದ್ರೆ ಎಲ್ಲರೂ ಬಡವರೇ. ಯಾರು ತುಂಬ ದೊಡ್ಡ ದೊಡ್ಡ ಶ್ರೀಮಂತರು ಈ ಸಣ್ಣ ಪುಟ್ಟ ಇದಕ್ಕೆ ಬರಲ್ಲ, ವೀಡಿಯೋ ಮಾಡಿ ಹಾಕಿ ದುಡಿಬೇಕು ಅಂತ ಬರಲ್ಲ. ಎಲ್ಲರೂ ಬಡವರೇ ಬರೋದು. ಆಮೇಲೆ ನಾನು ಅಂದೆ, ನೀವು ಏನಾದರೂ ಅಂದ್ಕೊಳ್ಳಿಮ್ಮ, ಬೇಜಾರು ಮಾಡ್ಕೊಬೇಡಿ, ನಾನು ಹೇಳೋ ಅಷ್ಟು ವೀಡಿಯೋನ ಡಿಲೀಟ್ ಮಾಡಿ ಅಂತ ಅಂದೆ. ಆಮೇಲೆ ಅವರು ಡಿಲೀಟ್ ಮಾಡಿ, ಆಮೇಲೆ ಇವತ್ತು ನೋಡ್ತೀನಿ ಅವ್ರದ್ದೇ ವಾಯ್ಸ್ ಕೊಟ್ಬಿಟ್ಟು ವೀಡಿಯೋ ಮಾಡಿ ಹಾಕಿದ್ದಾರೆ. ಹಾಗೆ ದಯವಿಟ್ಟು ನಿಮ್ಮ ಮುಖ ತೋರಿಸಲ್ದಿದ್ರೂ ಪರವಾಗಿಲ್ಲ, ನಿಮ್ಮ ವಾಯ್ಸೇ ನಿಮ್ಮದೇ ಕೊಟ್ಟು ವೀಡಿಯೋ ಮಾಡಿ. ನಾನು ಹೇಳಿದ್ನಲ್ಲ, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ, ಮೀಶೋ ಆ್ಯಪ್ ಓಪನ್ ಮಾಡ್ಕೊಳ್ಳಿ, ಕ್ರಿಯೇಟರ್ ಕ್ಲಬ್ ಜಾಯಿನ್ ಆಗಿ, ಅಲ್ಲಿಂದ ವೀಡಿಯೋ ನಾನು ಪ್ರತಿಯೊಂದು ಹಂತವಾಗಿ ತೋರಿಸಿದ್ದೀನಿ. ಬೇರೆ ಯಾರಿಗೆ ತೋರಿಸ್ತಾರೋ ಇಲ್ಲ ಇನ್ನೂ ತೋರಿಸಿರ್ಬೋದು, ಗೊತ್ತಿಲ್ಲ. ನಾನು ಹೇಗೆ ಮಾಡ್ತೀನಿ ಹಾಗೆ ತೋರಿಸಿದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ನಾನು ಹೇಳ್ತೀನಲ್ಲ, ಯಾರೋ ಒಬ್ಬರು ಮೊನ್ನೆ ಕಮೆಂಟ್ ಬರ್ತಿದ್ರು, ಆ ಕಮೆಂಟ್ ವೀಡಿಯೋದಲ್ಲಿ ಕಮೆಂಟ್ ಇದೆ ನೋಡಿ, ನೀವೆಲ್ಲ ಹೇಳ್ಕೊಟ್ಬಿಟ್ರೆ ಎಲ್ಲರೂ ಮಾಡ್ತಾರೆ ಅಂದರು. ಬೇಕಾದ್ರೆ ಆ ಕಮೆಂಟ್ನ ಇಲ್ಲಿ ಹಾಕಿರ್ತೀನಿ ನೋಡಿ, ಎಲ್ಲರೂ ಮಾಡ್ತಾರೆ ಅಂದರು. ನಾನು ಅದಕ್ಕೆ ಹೇಳಿದೆ, ಇವಾಗ 10 ಜನದ್ದು ಒಬ್ಬರು ತಿನ್ನೋಕ್ಕಾಗಲ್ಲ, ಒಬ್ಬರದನ್ನ ಹಂಚ್ಕೊಂಡು 10 ಜನ ತಿನ್ಬೋದು ಅಲ್ವಾ. ನಾನಂದೆ, ಯಾರ ಅಪ್ಪನ ಮನೆ ಸ್ವತ್ತು ಅಲ್ಲ. ಇವಾಗ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಯೂಟ್ಯೂಬ್ ಆಗಲಿ, ಯಾರ ಅಪ್ಪನ ಮನೆ ಸ್ವತ್ತು ಅಲ್ಲ. ಯಾರಿಗೆ ಯಾವ ಲಕ್ಷ್ಮಿ ಹೇಗೆ ಒಲಿತಾಳೆ ಹೇಳೋದಕ್ಕಾಗಲ್ಲ ಅಲ್ವಾ. ನಮಗೇನು ವಿದ್ಯೆ ಗೊತ್ತೋ ಅದನ್ನು ನಾವು ಹೇಳ್ಕೊಟ್ರೆ 4 ಜನಕ್ಕೋ 40 ಜನಕ್ಕೋ ಎಷ್ಟೋ ಜನ ನೋಡಿದವ್ರಿಗೆ ಉಪಯೋಗ ಆಗುತ್ತೆ. ಅವರು ಇನ್ನೊಬ್ರಿಗೆ ಹೇಳ್ಕೊಡ್ತಾರೆ. ಹಾಗೆ ಹೊರತು ನನಗೆ ಅದು ಹೇಳ್ಕೊಡ್ಬಾರ್ದು, ನನಗೇನು ಬರುತ್ತೆ, ನನಗೇನು ಮಾಡ್ತಾ ಇದ್ದೀನಿ, ನನಗದು ಇಂಗ್ಲೀಷಲ್ಲಿ ಹೇಳಕ್ಕೆ ಬರದೇ ಇದ್ರು ನನಗೇನು ಮಾಡ್ತೀನಿ ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾರಿಗೆ ಅರ್ಥ ಆಗ್ತಿದೆ, ಯಾರಿಗೆ ಅರ್ಥ ಆಗ್ತಿಲ್ಲ ನನಗಂತೂ ಗೊತ್ತಿಲ್ಲ. ನಾನು ಹೇಳ್ಕೊಟ್ಟಂಗೆ ನಾನು ಮಾಡೋ ಥರ ನಾನು ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.